ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೇನೆ. ಇದು ನಂದು ಹೊಸ ಟೀ ಶರ್ಟ್ ಆಯಿತಾ, ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ನಾನು ಜೀನ್ಸ್ ಪ್ಯಾಂಟಿಗೆ ಇವತ್ತು ಟೀ ಶರ್ಟ್ ಹಾಕಿಕೊಂಡು ಬಂದದ್ದು. ನೋಡಿ ಔಟ್ಫಿಟ್ ಈ ಥರ ಇದೆ. ನಾನು ಇಲ್ಲಿ ಕ್ಲಾಸಿಗೆ ಬಂದಿದ್ದೇನೆ ಆಯಿತಾ. ನನ್ನ ಅತ್ತಿಗೆಯ ಮಗನನ್ನು ಕ್ಲಾಸಿಗೆ ಕರ್ಕೊಂಡು ಬರೋದು ಯಾವಾಗಲೂ. ಇದು ಇಲ್ಲಿ ಕಲರವಕ್ಕೆ, ಹಾಗೆ ಅಲ್ಲಿಗೆ ಬಂದಿದ್ದೇವೆ. ಹಾಗೆ ಬಂದು ಅದು 1:45 ಗಂಟೆದು ಕ್ಲಾಸ್ ಅಷ್ಟೇ. ಅದಕ್ಕೆ ಕಾಯ್ತಾ ಇದ್ದೇನೆ. ಈಗ ಎಷ್ಟೊತ್ತಿಗೆ ಟೈಮ್ ಆಗ್ತದೆ, ಒಮ್ಮೆ ಹೋಗಬೇಕು. ಹೋಗಿ ಬೇರೆ ಈಗ ಒಂದು ಬ್ಲೌಸ್ ಬೇರೆ ಸ್ಟಿಚಿಂಗ್ ಮಾಡಲಿಕ್ಕೆ ಉಂಟು. ಹಾಗೆ ಮಳೆ ಬೇರೆ ಬರ್ತಿದೆ ಗೈಸ್, ಇಲ್ಲಿ ನೋಡಿ ಯಾವ ಥರ ಮಳೆ ಬರ್ತಿದೆ ಅಂತ. ತುಂಬ ಮಳೆ ಬರ್ತಾ ಇದೆ. ಕೋಟ್ ಬೇರೆ ಇಲ್ಲ ಮಾರೆ, ಇದು ರೈನ್ ಕೋಟ್ ಇದೆ, ಅದರದ್ದು ಪ್ಯಾಂಟ್ ಇಲ್ಲ. ಪ್ಯಾಂಟ್ ನನ್ನ ಹಸ್ಬೆಂಡ್ ತಗೊಂಡೋಗಿದ್ದಾರೆ. ಹಾಗೆ ಬರೀ ಇದು ಶರ್ಟ್ ಮಾತ್ರ ಇರುವಂಥದ್ದು. ಎಷ್ಟು ಚಂಡಿ ಆಗ್ತಾನೆ ಅಂತ ಗೊತ್ತಿಲ್ಲ. ಪ್ಯಾಂಟ್ ಫುಲ್ ಒದ್ದೆ ಆಗಿದೆ. ಆವಾಗಲೇ ಬರುವಾಗಂತೂ ತುಂಬ ಜೋರಾಗಿ ಮಳೆ ಬರ್ತಿತ್ತಾಯ್ತಾ, ಹಾಗೆ ಫುಲ್ ಒದ್ದೆ ಆಗಿದೆ. ಹಾಗೆ ನಿನ್ನೆ ಲಾಗಲ್ಲೂ ಕೂಡ ತುಂಬ ಜನ ಕಮೆಂಟ್ ಹಾಕಿದರೆ ಇದು ನನಗೊಂದು ಸ್ಟಿಚಿಂಗ್ ಮಾಡಿಕೊಡಿ ಅಂತ. ಖಂಡಿತ ಸ್ಟಿಚಿಂಗ್ ಮಾಡ್ತೇನೆ. ಹಾಗೆ ಇವತ್ತು ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡಲಿಕ್ಕೆ ಇದೆ. ನಾನು ಆವಾಗ ಬೆಳಿಗ್ಗೆ ಮಾಡಬೇಕಂತ ನೆನೆಸಿದ್ದೆ. ಯಾಕಂದರೆ ಇವರಿಗೆ ಟೈಮ್ ಸ್ವಲ್ಪ ವೇರಿಯೇಷನ್ ಆಯ್ತಾಯ್ತಾ. ನಾನು 11 ಗಂಟೆಗೆ ಇವರಿಗೆ ಟೈಮಿಂಗ್ಸ್ ಅಂತ ನೆನೆಸಿದ್ದು ಕ್ಲಾಸ್. ಇವರಿಗೆ 12:45 ಗಂಟೆ. ಹಾಗೆ ಬೆಳಿಗ್ಗೆ ಒಂದು ಸ್ವಲ್ಪ ಟೈಮ್ ವೇಸ್ಟ್ ಆಯ್ತು. ಇಲ್ಲದಿದ್ದರೆ ನಾನು ಆ ಟೈಮಲ್ಲಿ ಅದು ಸ್ವಲ್ಪ ಸ್ಟಿಚಿಂಗ್ ಮಾಡ್ತಿದ್ದೆ. ಹಾಗೆ ಇವಾಗ ಹೋಗಿ ಊಟ ಮಾಡಿ ಇದು ಸ್ಟಿಚಿಂಗ್ ಮಾಡಬೇಕು. ಅದು ಬೇರೆ ಇವತ್ತೇ ಕೊಡಲಿಕ್ಕೆ ಮಾರೆ ಬ್ಲೌಸು. ಮತ್ತು ನಾರ್ಮಲ್ ಏನೋ ಡಿಸೈನ್ ಏನು ಇಲ್ಲ, ಪ್ಲೈನ್ ಬ್ಲೌಸು. ಆದರೆ ಅದಕ್ಕೆ ಫಿನಿಶಿಂಗಿಗೆ ಟೈಮ್ ಜಾಸ್ತಿ ಬೇಕು ಮಾರೆ. ಒಂದು ತುಂಬ ಕಷ್ಟ ಆಗ್ತದೆ. ಲೈಟಾಗಿ ಶೀತ ಬೇರೆ ಬರ್ತಿದೆ. ಈಗ ಮೊನ್ನೆ ಸ್ವಲ್ಪ ಶೀತ ಬಂದಿತ್ತು, ಅಂದರೆ ಶೀತ ಸ್ವಲ್ಪ ಜ್ವರ ಎಲ್ಲ. ಮರುದಿನ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ. ಇವಾಗ ಸ್ವಲ್ಪ ಚಳಿ ಒಂಥರ ಶೀತ, ಇಲ್ಲೆಲ್ಲ ಒಂಥರ ಕಟ್ಟಿದಾಗ ಆಗ್ತಾ ಉಂಟು ಮೂಗೆಲ್ಲ. ಹಾಗೆ ವಯಸ್ಸಾಗ್ತದೆ. ಶೀತ ಜ್ವರ ಬಂದರೆ ಅಂತ 1 ವಾರ ಇರ್ತದೆ ಫೇಸ್ ನನಗೆ. ಹಾಗೆ ಸ್ವಲ್ಪ ಭಯ ಆಗ್ತಾ ಉಂಟು ನನಗೆ. ನೋಡಿ ಕಾಯ್ತಾ ಇದ್ದೀನಿ. ಡೈಲಿ ಬರ್ತೀನಿ ಆಯಿತಾ. ಡೈಲಿ ಬೆಳಿಗ್ಗೆ ಬಂದು ರೂಮಿಗೆ ಹೋಗುವಾಗ 2:30-3 ಗಂಟೆ ಆಗ್ತದೆ. ಊಟ ಮಾಡುವಾಗ ಸಹ ಲೇಟ್ ಆಗ್ತದೆ. ಹಾಗೆ ಸ್ವಲ್ಪ ಲಾಗ್ ಮಾಡುವಾಗ ಚೀಚ ಆಗ್ತದೆ, ಸ್ವಲ್ಪ ಲೇಟ್ ಆಗ್ತದೆ. ಬೇಗ ಲಾಗ್ ಸಹ ಅಪ್ಲೋಡ್ ಮಾಡಲಿಕ್ಕೆ ಸಹ ಆಗ್ತಾಯಿಲ್ಲ. ಹಾಗೆ ಇವಾಗ 1 ತಿಂಗಳಿಂದ ತುಂಬ ಕಮ್ಮಿ ಮಾಡ್ತಿದ್ದೇನೆ ಲಾಗ್. ಇಲ್ಲಾಂದರೆ ಡೈಲಿ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಸಣ್ಣ ಪುಟ್ಟ ಕೆಲಸದ್ದು ಸಹ ಲಾಗ್ ಮಾಡಿ ಅಪ್ಲೋಡ್ ಮಾಡುವ ಅಂತ. ಸೊ ಇವಾಗ ಮಾಡ್ತಾ ಇಲ್ಲ. ಮತ್ತು ಎಲ್ಲರದ್ದು ಊಟ ಆಯಿತಾ, ಏನು ಮಾಡ್ತಾಯಿದ್ದೀರಿ ಅಂತ. ಊಟ ಆದರೆ ಏನು ಸಾಂಬಾರು, ಏನು ಸ್ಪೆಷಲ್ ಮಾಡಿದ್ರು ಅಂತೇಳಿ ಕಮೆಂಟ್ ಮಾಡಿ ಆಯಿತಾ. ಹಾಗೆ ನನಗೆ ಇದು ಡ್ರೆಸ್ ಇಷ್ಟ ಆಯಿತಾ, ನನಗಿಷ್ಟ ಆಯಿತು. ಇದು ಮನೇಲಿ ಹಾಕಿಕೊಂಡಿದ್ದೆ ಟೀ ಶರ್ಟ್. ಮತ್ತು ಇದೇ ಆಗ್ಬೋದು, ಇದಕ್ಕೊಂದು ಜೀನ್ಸ್ ಪ್ಯಾಂಟ್ ಹಾಕುವ ಅಂತ ಅಂದ್ಕೊಂಡು ಇದೇ ಹಾಕಿಕೊಂಡು ಸೀದಾ ಬಂದೆ ಮನೆಗೆ. ಹಾಗೆ ಮಳೆಗೆ ಮತ್ತು ಅಲ್ಲಿಂದ ಇಲ್ಲಿವರೆಗೆ ಕೋಟೆ ಹಾಕಿಕೊಂಡು ಬರೋದು. ಮತ್ತು ಇಲ್ಲಿ ಒಮ್ಮೆ 3:45 ಗಂಟೆ ಅಷ್ಟೇ ಅಲ್ಲ, ಮತ್ತು ಸುಮ್ಮನೆ ಹೊರಟು ಅಷ್ಟು ಟೈಮ್ ವೇಸ್ಟ್ ಮಾಡಬೇಕು. ಅದಕ್ಕೋಸ್ಕರ ಸೀದಾ ಬಂದೆ. ಹಾಗೆ ಕಾಯ್ತಾ ಇದ್ದೇನೆ. ಇವಾಗ ಟೈಮ್ ಆಯಿತು. ಈಗ ಕಾಲ್ ಮಾಡಬೇಕು ಅತ್ತಿಗೆಗೆ, ಆಯಿತಾ ಕ್ಲಾಸ್ ಅಂತ. ಅಲ್ಲಿ ಇದು ಕೆಳಗೆ ಫ್ಲೋರಲ್ಲಿ ಪಾರ್ಕಿಂಗ್ ಮಾಡಿದ್ದೇನೆ ಒಂದು ಗಾಡಿ. ಹಾಗೆ ಗಾಡಿಯದು ಬ್ರೇಕ್ ಸಮೇತ ಇಲ್ಲ. ಬ್ರೇಕ್ಸ್ ಎಲ್ಲ ವಾರ್ನು ಸಹ ಇದೇ ಆಗೋದಿಲ್ಲ, ಸೌಂಡೇ ಬರ್ತಿಲ್ಲ ವಾರ್ನಿದು. ಅದು ನೀರೆಲ್ಲ ಹೋದರೆ ಹಾಗೆ ಎಲ್ಲ ಮಳೆಗಾಲಕ್ಕೆಲ್ಲ. ಮತ್ತು ಹೊರಗೆ ನಿಲ್ಲಿಸೋದಲ್ಲಿ ನಮ್ಮ ರೂಮ್ ಹತ್ರ ಇದಿಲ್ಲ, ಸೆಡ್ ಇಲ್ಲ ಆಯಿತಾ. ಅದೊಂದು ಕಷ್ಟ ಆಗಿದೆ. ಹಾಗೆ ಮಳೆಗಾಲದಲ್ಲಿ ತುಂಬ ಕಷ್ಟ ಆಗ್ತದೆ. 2 ವೀಲರೆಲ್ಲ ಮಳೆಗೆ ಇಟ್ಟರೆ ಅದು ಸ್ಟಾರ್ಟ್ ತಗೊಳ್ಳೋದು ಸಹ ಲೇಟ್ ಆಗ್ತದೆ. ಹಾಗೆ ಇವಾಗ ನೋಡಬೇಕು, ಬ್ರೇಕ್ ಸ್ವಲ್ಪ ಟೈಟ್ ಮಾಡಿಸಬೇಕು. ಮತ್ತು ಅದನ್ನು ಎಂತ ಸ್ವಲ್ಪ ರಿಪೇರಿಗೆ ಸಿಗಲಿಕ್ಕೆ ಉಂಟು. ಒಂದು 50 ಸಂಜೆ ಇಡ್ತೇನೆ, ಇಲ್ಲದ್ರೆ ನಾಳೆ ಹೋಯ್ತು ಅಂತ ಇದ್ದೇನೆ. ಹಾಗೆ ಇವಾಗ ನಾನು ಹೋಗ್ತೇನೆ, ಇನ್ನು ಮತ್ತೆ ರೂಮಲ್ಲಿ ಸಿಗ್ತೇನೆ ಆಯಿತಾ ಗೈಸ್. ನೋಡಿ ಗೈಸ್, ಅಲ್ಲಿ ಕಲರವ ಅಂತ ಬರ್ತಿದೆ ಅಲ್ಲ, ಇದೆ ಒಂದು ಸ್ಕೂಲು. ಹಾಗೆ ಇಲ್ಲಿಗೆ ಬರೋದು ಡೈಲಿ. ಮಳೆ ಬರ್ತಾ ಇದೆ. ಇವಾಗ ಒಬ್ಬರು ಹೋದ್ರು ಆಯಿತಾ ಬೈಕಲ್ಲಿ. ನನ್ನನ್ನೇ ನೋಡ್ತಾಯಿದ್ರು, ಸಿಂಗರ ಹೌದು ಅಂತ ಹೇಳಿದೆ. ಹಾಗೆ ತುಂಬ ಜನ ಸಿಗ್ತಾರೆ ಇವಾಗಂತೂ ಮಂಗಳೂರಲ್ಲಿ ತುಂಬ ಜನ ನಮ್ಮ ಲೈವ್ ನೋಡ್ತಾರೆ ಆಯಿತಾ. ಹಾಗೆ ಎಲ್ಲರಿಗೂ ಥ್ಯಾಂಕ್ ಯು. ಆವಾಗಷ್ಟೇ ಮಂಗಳೂರಲ್ಲಿ ಲಾಗ್ ಮಾಡ್ತಾ ಇದ್ದೆ. ಇವಾಗ ನೋಡಿದರೆ ನಾನು ಮಿಷನ್ ಎದುರಲ್ಲಿ ಕೂತಿದ್ದೇನೆ. ನೋಡಿ ಗೈಸ್, ಬಂದು ಒಂದು ಬ್ಲೌಸು ಸಮರ್ಧ ಆಯಿತು. ಇನ್ನು ಅದರಲ್ಲಿ ಸ್ವಲ್ಪ ಪೀಸ್ ಕಮ್ಮಿ ಇತ್ತಾ,
ಹಾಗೆ ಇನ್ನು ನಾಳೆ ಸ್ಟಿಚಿಂಗ್ ಮಾಡಬೇಕಷ್ಟೇ, ಯಾಕೆಂದರೆ ಇನ್ನು ಪೀಸ್ ತರಬೇಕಷ್ಟೇ. ಇದು ಬ್ಲೌಸಿಗೆಲ್ಲ ಪೀಸ್ ಎಲ್ಲರೂ ಅಂದ್ಕೊಳ್ತಾರೆ 1 ಮೀಟ್ರ್ ಸಾಕಾಗ್ತದೆ ಬ್ಲೌಸಿಗೆ ಅಂತ. ಇಷ್ಟುದ್ದ ಕೈ ಬೇಕು, ಮತ್ತು ಇದು ಎಂತ ಬ್ಯಾಕ್ ಸ್ವಲ್ಪ ಡಿಸೈನ್ ಅದು ಇದೆಲ್ಲ ಬೇಕು. ಎಲ್ಲದಕ್ಕೆ ಆಗುವಾಗ 1 ಮೀಟ್ರ್ ಸಾಕಾಗೋದೇ ಇಲ್ಲ ಇವಾಗಂತೂ, ಇಷ್ಟುದ್ದ ಕೈ ಇದ್ದ ಕಾರಣ. ಯಾಕಂದರೆ ನಾವು ಇಲ್ಲಿ ನೆಕ್ ಹತ್ರ ಎಲ್ಲ ನಾವು ಪೀಸ್ ಕೊಡಬೇಕಲ್ಲ, ಅದೆಲ್ಲ ಕ್ರಾಸ್ ಪೀಸ್ ಕೊಡಬೇಕು. ಸ್ಟ್ರೈಟ್ ಪೀಸ್ ಕೊಟ್ಟರೆ ಅದು ನೀಟಾಗಿ ನಾವು ರೌಂಡು ಕಟ್ ಮಾಡಿದರೆ ಅದು ರೌಂಡ್ ಶೇಪ್ ಬರೋದೇ ಇಲ್ಲ. ಹಾಗೆ ಇಲ್ಲದಿದ್ದರೆ ಹೀಗೆ ವಿ ಥರ ನಾವು ಕಟ್ ಮಾಡಿದರೆ ಅದು ವಿ ಥರ ಸಹ ಬರೋದಿಲ್ಲ. ನಾವು ಯಾವತ್ತು ನೆಕ್ಕಿಗೆ ಹೀಗೆ ಪೀಸ್ ಕೊಡುವಾಗ ಇದು ಕ್ರಾಸ್ ಪೀಸ್ ಕಟ್ಟಿಂಗ್ ಮಾಡಿ ಕೊಡಬೇಕಾಯ್ತಾ, ಆಗ ನೀಟಾಗಿ ಬರ್ತದೆ. ಇವಾಗ ನನ್ನ ಹತ್ರ ಕ್ರಾಸ್ ಪೀಸ್ ಕೊಡಲಿಕ್ಕೆ ಪೀಸೇ ಇಲ್ಲ, ಇನ್ನು ಹೋಗಿ ತರಬೇಕಷ್ಟೇ. ಅದು ಅರ್ಧ ಮೀಟರ್ ಆದರೂ ತರಬೇಕಷ್ಟೇ. ಅದು 1 ಮೀಟರ್ ಸಹ ಇರಲಿಲ್ಲ ಆಯಿತಾ, 90 ಸೆಂಟಿಮೀಟರ್ ಏನಿದ್ದದ್ದು. ಹಾಗೆ ಅದರಲ್ಲಿ ಇವಾಗ ಇದು ಬ್ಲೌಸಿದು ಹ್ಯಾಂಡ್ ಆಯಿತು, ಮತ್ತು ಫುಲ್ ಬಾಡಿ ಎಲ್ಲ ಆಯಿತು. ನಾನು ಇವಾಗ ತೋರಿಸ್ತೇನೆ. ಅಂದರೆ ಅದಕ್ಕೆ ನೆಕ್ಕಿಗೆ ಪೀಸ್ ಬೇಕಾಗ್ತದಲ್ಲ, ಹಾಗೆ ಅದು ನೆಕ್ಕಿಗೆ ಪೀಸ್ ಇಲ್ಲ. ಇಲ್ಲಿ ಎಲ್ಲಿ ಸಿಗ್ತದೆ ಅಂತ ಗೊತ್ತಿಲ್ಲ. ಒಂದು ಪರಂಗಿಪೇಟೆ ಇಲ್ಲ ಇದ್ದರೆ ಮಂಗಳೂರಿಗೆ ಹೋಗ್ಬೇಕಷ್ಟೇ. ಇಲ್ಲಿ ಹತ್ರದಲ್ಲಿ ಎಲ್ಲಿ ಸಹ ಇಲ್ಲ ಶಾಪು. ಮತ್ತು ಸಣ್ಣ ಸಣ್ಣ ಶಾಪಲ್ಲೆಲ್ಲ ನಮಗೆ ಕಲರ್ ಮ್ಯಾಚಿಂಗ್ ಆಗಿ ಸಿಗೋದಿಲ್ಲ ಆಯಿತಾ. ನೋಡಿ ಇದು ಇಷ್ಟು ಫುಲ್ ಫಿನಿಶ್ ಮಾಡಿದೆ ಇವಾಗ ಬಂದ ತಕ್ಷಣ. ಕಟ್ಟಿಂಗ್ ಇದೆಲ್ಲ ನಾನು ಲಾಗ್ ಮಾಡಲಿಲ್ಲ. ಅದು ನೆಕ್ಸ್ಟ್ ನಾನೊಂದು ಬ್ಲೌಸಿದು ಕಟ್ಟಿಂಗ್ ನಾನು ಹೇಳಿಕೊಡ್ತೇನೆ, ಯಾವ ಥರ ಕಟ್ಟಿಂಗ್ ಮಾಡೋದು ಅಂತ. ಈಗ ಒಬ್ಬೊಬ್ಬರಿಗೆ ಶೋಲ್ಡರ್ ಜಾರ್ತದೆ, ಆ ಥರ ಎಲ್ಲ ಪ್ರಾಬ್ಲಮ್ ಇರ್ತದೆ. ಹಾಗೆ ಅದು ಜಾರುವ ಕಾರಣ ಏನು, ಹಾಗೆ ಜಾರದಾಗಿ ಯಾವ ಥರ ಸ್ಟಿಚಿಂಗ್ ಮಾಡ್ಬೋದು ಅದನ್ನು ಕೂಡ ನಾನು ನಿಮಗೆ ತಿಳಿಸಿಕೊಡ್ತೀನಿ. ಇದು ನೋಡಿ ಹ್ಯಾಂಡಿಗೆ ಇಲ್ಲಿ ಶೇಪ್ ಬೇರೆ ಕೊಟ್ಟಿದ್ದೇನೆ. ಇದು ಹ್ಯಾಂಡಿಗೆ ಪೀಸ್ ಸಾಕಾಗಲಿಲ್ಲ, ಇಲ್ಲಿ ಜಾಯಿಂಟ್ ಮಾಡಿದ್ದೇನೆ ನೋಡಿ. ಇದೆಲ್ಲ ಈಗ ರೆಡಿ ಮಾಡಿಟ್ಟಿದ್ದೇನೆ. ಬ್ಯಾಕ್ ಬಂದುಬಿಟ್ಟು ಅವರು ರೌಂಡೇ ಹೇಳಿದ್ದು, ಒಂದು ಸ್ಟಿಚ್ ಮಾಡಿಕೊಡಿ. ಮತ್ತು ಅಂದರೆ ಅವರಿಗೆ ನಾನು ಒಳ್ಳೆ ಟೈಲರ್ ಅಂತೇಳಿ ಗೊತ್ತಿಲ್ಲ. ಅವರು ನೆನೆಸಿದ್ರು ಹೀಗೆ ಸುಮ್ಮನೆ ಕಲ್ತಿರ್ಬೋದು ಅಷ್ಟೇ ಆಗಿರ್ಬೋದು ಅಂತ. ಅವರು ಹೊಸೊಬ್ಬರು ನಮ್ಮ ರೂಮಿದು ಓನರ್. ಹಾಗೆ ಅವರಿಗೆ ನಂದು ಅಷ್ಟೊಂದು ಪರಿಚಯ ಇರಲಿಲ್ಲ. ಹಾಗೆ ಅವರೊಂದು ಕೊಟ್ಟದೀಗ ಇದು ಯಾವ ಥರ ಆಗ್ತದೆ ಅಂತೇಳಿ ನೋಡು ಅಂತೇಳಿಕೊಂಡು ಪ್ಲೈನ್ ಬ್ಲೌಸ್ ಕೊಟ್ಟಿರುವಂಥದ್ದು. ಇಲ್ಲಿ ನೋಡಿ, ಇದೊಂದೇ ಪೀಸ್ ಉಳ್ದದ್ದು ನನಗೀಗ. ಈಗ ನೆಕ್ ಉಂಟಲ್ಲ, ಇಲ್ಲಿ ಫುಲ್ಲು ಬೇಕಾಗ್ತದೆ, ಅದಕ್ಕೊಂದು ಪೀಸ್ ಬೇಕು. ಅದನ್ನು ಕೊಡಬೇಕಾದ್ರೆ ನಾನು ಪೀಸ್ ತರಬೇಕಷ್ಟೇ. ಅದಕ್ಕೆ ಇದನ್ನು ತಗೊಂಡೋಗಿ ಇದರ ಮ್ಯಾಚಿಗೆ ತರಬೇಕು. ಮತ್ತು ಬೇರೆ ಕಲರೆಲ್ಲ ಕೊಟ್ಟರೆ ಅದು ಏಸಿಕಂತದೆ. ಹಾಗೆ ಇಲ್ಲಿಗೆ ನಾನು ನೋಡಿ, ಇದು ಒಳಗೆ ಸೈಡಲ್ಲ, ಅದಕ್ಕೋಸ್ಕರ ಬೇರೆ ಕಲರ್ ಕೊಟ್ಟಿದ್ದೆ. ಇದಕ್ಕೆ ಸಾಕಾಗೋದಿಲ್ಲ ಅಂತ, 80-90 ಸೆಂಟಿಮೀಟರ್ ಎಲ್ಲ ಸಾಕಾಗೋದೇ ಇಲ್ಲ. ತುಂಬ ಜನ ಮಾತ್ರ ಕೇಳಿದ್ದಾರೆ ಇದು ನನಗೆ, ಅದು ಕಟ್ಟಿಂಗ್ ತೋರಿಸಿ ಅಕ್ಕ, ಬ್ಲೌಸ್ ಕಟ್ಟಿಂಗ್ ಹೇಳಿಕೊಡಿ, ಹಾಗೆ ಚೂಡಿದು ಕಟ್ಟಿಂಗ್ ಹೇಳಿಕೊಡಿ ಅಂತ. ಚೂಡಿ ಈಗ ಅಷ್ಟೊಂದು ಈ ಚೂಡಿ ಸ್ಟಿಚಿಂಗ್ ಮಾಡಲಿಕ್ಕೆ ಇಲ್ಲ ಮಾರೆ ನನ್ನ ಹತ್ರ. ಈಗ ನಾನೇ ತಗೋಬೇಕಷ್ಟೇ, ಇಲ್ಲ ಇದ್ರೆ ಒಂದು ಪೀಸ್ ನಿಮಗೋಸ್ಕರ ಕಟ್ಟಿಂಗ್ ಮಾಡಿ ತೋರಿಸ್ಲಿಕ್ಕೋಸ್ಕರ. ಎಂಥ ಡೌಟ್ ಇದ್ದರೂ ಕೂಡ ನೀವು ಇದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಿಮಗೆ ನೆಕ್ಸ್ಟ್ ಇನ್ನೊಂದು ಲಾಗಲ್ಲಿ ನಾನು ಹೇಳ್ತೇನೆ. ಮತ್ತು ನಿನ್ನೆ ಲಾಗಲ್ಲಿ ಹೇಳಿದರು ಹೇರ್ ಸ್ಟೈಲ್ ಇದು ಮಾಡಲೇ ಇಲ್ವಲ್ಲ ಅಕ್ಕ ಅಂತ ತುಂಬ ಸರಿ ಅವ್ರು ಕಮೆಂಟ್ ಹಾಕಿದ್ರು. ಒಬ್ಬರು ಅವ್ರ ಹೆಸರು ನನಗೆ ಮರ್ತೋಯ್ತು. ನಾನೊಬ್ಬಳೇ ಇರೋದಲ್ಲ, ಈಗ ಬೇರೆಯವರಿಗೆ ನಾನು ಹೇರ್ ಸ್ಟೈಲ್ ಮಾಡಬೇಕಲ್ವಾ. ನನಗೆ ಹೇರ್ ಸ್ಟೈಲ್ ಗೊತ್ತಿದೆ, ಯಾವ ಥರ ಬೇಕಾದ್ರೂ ನಾನು ಮಾಡ್ತೇನೆ. ಆದರೆ ನನ್ನದೇ ಹೇರ್ ಮಾಡಲಿಕ್ಕೆ ಆಗೋದಿಲ್ಲಲ್ಲ. ಹಾಗೆ ಇದು ಇಲ್ಲಿ ಅಂಜಲ್ಯ ಇಲ್ಲದ್ರೆ ಪ್ರತೀಕ್ಷಣ ಅವ್ರು ಯಾರಾದರೂ ಇರುವಾಗ ನಾನು ಮಾಡಬೇಕಾಗ್ತದೆ. ಮತ್ತೊಬ್ಬರು ವೀಡಿಯೋ ಮಾಡಬೇಕು, ಅದು ಚೆಂದ ವೀಡಿಯೋ ಮಾಡಬೇಕು. ನಾನು ಯಾವ ಥರ ಸ್ಟಿಚ್ ಅಂತ ಹೇಳ್ತೇನೆ, ಯಾವ ಥರ ನನ್ನ ಹೇರ್ ಕಟ್ತೇನೆ, ಅದನ್ನು ಈಗ ತಗೊಳ್ಳೋದು ಅದೆಲ್ಲ ತೋರಿಸ್ಬೇಕಲ್ಲ. ದೂರದಿಂದ ನಾವು ವೀಡಿಯೋ ಮಾಡಿದರೆ ಒಂದಿಕ್ಕಲ್ಲಿ ಎಲ್ಲಿಯಾದರೂ ಇಟ್ಟರೆ ಅದೊಂದು ಅಷ್ಟೊಂದು ನೀಟಾಗಿ ನಿಮಗೆ ಅರ್ಥ ಆಗಲಿಕ್ಕಿಲ್ಲ. ಅದಕ್ಕೋಸ್ಕರ ನೆಕ್ಸ್ಟ್ ಸಂಡೇ ಎಲ್ಲ ಏನಾದರೂ ಮಾಡ್ತೀನಿ. ಯಾಕಂದರೆ ಸಂಡೇ ಇಲ್ಲಿ ಯಾರಾದರೂ ಇರ್ತಾರೆ. ಹಾಗೆ ನೋಡುವ ಸಂಡೇ ಯಾರ ತಲೆ ಸಿಗ್ತದೆ ಅಂತ ಹೇರ್ ಕಟ್ಟಲಿಕ್ಕೆ. ಹಾಗೆ
ಆ, ನನಗೆ ತುಂಬ ಥರದ್ದು, ನಾನು ಯೂಟ್ಯೂಬಲ್ಲಿ ಯಾವುದಾದ್ರೂ ಬೇರೆ ಸ್ಟೈಲ್ ಇದೆ ಹೇರ್ ಎಲ್ಲ ಕಟ್ಟೋದೆಲ್ಲ ಸಿಕ್ಕಿದ್ರೆ ನಾನು ಅದನ್ನು ನಾನು ಸೇವ್ ಮಾಡಿ ಇಟ್ಕೊಳ್ತೀನಿ, ನನಗೆ ಅದು ಕಟ್ಟಬೇಕು ಒಂದು ಸರಿ ಅಂತ. ಆದರೆ ಯಾರ ತಲೆನೂ ಸಿಗುವುದಿಲ್ಲ ಮಾರ್ರೆ, ಹಾಗೆ ನಾನು ಅಲ್ಲೇ ಬಾಕಿಯಾಗಿದೆ. ಇವಾಗ ಇಷ್ಟು ಕಂಪ್ಲೀಟ್ ಮಾಡಿದ್ದೇನೆ ನಾನು ಬ್ಲೌಸು. ಬಂದು ನಾನು ಸ್ವಲ್ಪ ಸಹ ನಾನು ರೆಸ್ಟ್ ತಗೊಳ್ಳಿಲ್ಲ ಆಯಿತಾ. ನಿಜವಾಗಿ ನನಗೆ ಸ್ವಲ್ಪ ಶೀತ ಇದೆ, ಹಾಗೆ ಸ್ವಲ್ಪ ಲೈಟಾಗಿ ಜ್ವರ ಕೂಡ ಇದೆ. ನಾನು ಎಲ್ಲಿಯಾದರೂ ಕೂತ್ರೆ ಮತ್ತು ನನಗೆ ಬೇರೆ ಅಲ್ಲಿ ಸಹ ಕೆಲಸ ಇರ್ತದಲ್ಲ, ರೂಮಲ್ಲಿ ಸಹ ಕೆಲಸ ಇರ್ತದೆ. ಹಾಗೆ ಫಸ್ಟಿಗೆ ಇವರು ಬೇರೆ ಕೇಳಿದ್ದಾರೆ, ಅಂದರೆ ಅವ್ರ ಹತ್ರ ಸಾರಿ ಇಲ್ಲ ಅಂತೆ, ಹಾಗೆ ಇನ್ನೂ ಸಹ 2-3 ಸಾರಿ ಬ್ಲೌಸ್ ಸ್ಟಿಚಿಂಗ್ ಮಾಡಲಿಕ್ಕೆ ಉಂಟು, ಇದೊಂದು ಬೇಗ ಕೊಡಿ ಮತ್ತು ನಾನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಒಂದು ಅವರಿಗೆ ಅರ್ಜೆಂಟಿಗೆ ಈಗ ಇವತ್ತಾಗಲಿಕ್ಕಿಲ್ಲ, ಇನ್ನು ನಾಳೆ ಫಿನಿಶಿಂಗ್ ಮಾಡಿ, ಫಿನಿಶಿಂಗಿಗೇ ತುಂಬ ಟೈಮ್ ಬೇಕದ್ದು ಮಾರ್ರೆ. ನಾನು ಆವಾಗಲೇ ಹೇಳಿದ್ದೇನೆ ಮಂಗಳೂರಲ್ಲಿರುವಾಗ. ಹಾಗೆ ಅದು ಮಾಡಿ ನಾನು ನಾಳೆ ಅವರಿಗೆ ಕೊಡಬೇಕಾಗಿದೆ. ಹಾಗೆ ನಾನು ಲಾಗ್ಗೆ ಇದು ಆವಾಗೆಲ್ಲ ಕಟ್ಟಿಂಗ್ ಇದೆಲ್ಲ ಲಾಗ್ ಮಾಡಲಿಲ್ಲ, ಟೈಮ್ ಇರಲಿಲ್ಲ. ಟೈಮ್ ಇರೋದ ಕಾರಣ ಲಾಗೆಲ್ಲ ಬೇಡ, ಬೇಗ ಕಟ್ಟಿಂಗ್ ಮಾಡಿ ನನ್ನೊಂದು ಕೆಲಸ ಮುಗಿಸ್ಕೊಳ್ವಾ ಅಂತ ಆಯಿತು. ಮತ್ತು ಇವಾಗ ಸಂಜೆ ಹೋಗಿ ಬೇರೆ ಇದು ಊಟ ಸಾಂಬಾರೆಲ್ಲ ಆಗಬೇಕಲ್ಲ, ಅದಕ್ಕೋಸ್ಕರ ಟಪ 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 ಅಂತ ಸ್ಟಿಚಿಂಗ್ ಮಾಡಿದೆ. ನಾಳೆ ಸ್ವಲ್ಪ ಕ್ಲಾಸಿಗೆ ಹೋಗ್ಲಿಕ್ಕೆ ಉಂಟಲ್ಲ, ಹಾಗೆ ನನ್ನ ವಿಡಿಯೋ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.